ನಮ್ಮೂರಾಗ ನಾನು ಮದುವೆ ಆಗಿ ಬಂದಾಗಿನಿಂದ ಬರೇ ಕಷ್ಟಪಟ್ಟಿದ್ದೆ ಆಯ್ತು. ನೆನ್ನೆ ಮೊನ್ನೆ ಬಂದಂತಾರು ಎರಡೆಳೆ ಸರ ಮಾಡ್ಸೋದು, ನೆಕ್ಲೆಸ್ ಮಾಡ್ಸೋದು, ಉಂಗುರ ಮಾಡಿಸಿದೆ ಅಂತಂದಂಬೋದು. 5,000 ರೂಪಾಯಿ ಸೀರೆ ತಗೊಂಡೆ, 10,000 ರೂಪಾಯಿ ಸೀರೆ ತಗೊಂಡೆ ಅಂತಂದಂತಾರೆ. ನಾವು ಯಾತು ಇಲ್ಲ, ನಾವು ಹಿಂಗೆ ಮಾಡಿ ನಾನು ಕರೆಮಣಿ ಸಮೇತ ಬದಲಾಗಿಲ್ಲ, ಹಂಗೇ ಇದ್ದೀನಿ. ಪಕ್ಕದ ಮನೆಯವ್ರು ಕೂಡ ಆಡ್ಕೊಂತಾರೆ, ಮದುವೆ ಆಗಿ ಬಂದಾಗಿನಿಂದ ಹಾಕೊಂಡಿದ್ದಾವೆ ಕರೆಮಣಿ ಒಂದ್ಬಿಟ್ಟು ನ್ಯಾಕದಿಲ್ಲ ಕೊಳ್ಳಾಗೆ ಅಂತಂದೇಳಿ. ನಮ್ಮಯ್ಯಪ್ಪ ಏನಿಲ್ಲ, ಎಲ್ಲರಂತೆ ಮನುಷ್ಯನಲ್ಲ, ದ್ಯಾತನ ಒಡವೆ ಹೊಸ್ತಾ ಮಾಡಿಸ್ಬೇಕು ಅಂತಂದು ದುಡಿಬೇಕು, ಬೆಳ್ಕಾಯತಿಗೆ ಹೋಗಿ ಎಲ್ಲ ನಾ ದುಡ್ಕೊಂಬರೋಣ ಚೆನ್ನಾಗಿ ಅಂತಂದಮ್ಮಲ್ಲ ನೆರವೇರಿ ನೋಡಿರೇ ಸಂತೋಷ ಆಗ್ತೈತಿ. ಇವನು ಇದ್ದಾನೆ ಯದಾಗೋದು ಮನುಷ್ಯ, ಯಾವಾಗತ್ತು ಹೋಗಿ ಮನೆ ತಗೆ ನೀನು ಬದುಕೊಂಬಂಗಿಲ್ಲ, ಬಾಳಮ್ಮಂಗಿಲ್ಲ. ಬೆಳಗ್ಗೆ ಎದ್ದು ಯಾನ್ಗಾನ ಕೂಲಿ ಪಾಲಿ ಕಾರ್ತಿದ್ಕೆ ಹೋಗಿ ಒಪ್ಪತ್ಕೊಂಡು ಅದು ಮಾಡ್ಕೊಂಡು ದಿನ 800-1,000 ರೂಪಾಯಿ ದುಡ್ಡು ತತ್ತಾರೆ. ಹೋಗ ನಂಬಲ್ಲ, ಅದು ಎಲ್ಲಿಗೆ ಹೋಗಿದ್ದ ನಂಬತ್ತಾದ್ರೂ ಅಡುಗೆ ಆಗತಕ್ಕ ಬರಲ್ಲ. ನಾ ಯೋಟ್ ಮಾಡೋಣ, ನಾನು ಅಂದು ಅಡುಗೆ ಆಗಬೇಕು ಬರಬೇಕು, ಅಲ್ಲಿ ಇಲ್ಲಿ ಸುತ್ತಾರ್ದು ಬರಲಿ ತಡಿ ಇವತ್ತು ಇಲ್ಲೇ ಗ್ರಾಚಾರನ ಬಿಡಿಸ್ಬೇಕು. ಹಿಂಗೆ ಇದ್ದರೆ ನಾನು ಹಿಂಗೆ ಹೋಗೋದೇನೆ, ಸುಮ್ಮನೆ ಮಾಡಿ ಇಕ್ಕೊಂಡು ಬರೇನೆ ನಾನು ಕಷ್ಟಪಟ್ಟು ನಾನು ಹಿಂಗೆ ಹೋಗೋದೇನೆ. ಅವ್ರು ಹಿಂಗೆ ಉಂಡ್ಕೊಂಡು ಓಡಾಡ್ಕೊಂಡು ಹಿಂಗೆ ಜೀವನನೆಲ್ಲ ಕಳೆದ್ಬಿಟ್ರು. ಅಲ್ಲ ಕಣ್ಮರಯ್ಯ, ಎದ್ದಾಗೆದ್ದು ಹೋದನು ಈಗ ಬಂದಿದೆಯಲ್ಲ ಅಡುಗೆ ಆದಮೇಲೆ ನೀನು ಏನೋ ಒಂದು ರೋಟು ಮಾನ ಮರ್ಯಾದೆ ಅಂತಂಬೋದು ಐತಿ. ಯಾಕನ ಮನೆಗೆ ಬದುಕ ಭಾಳ ಮಾಡೋಣ, ನೀರ ಸೌದೆ ಥರನ, ಇಲ್ಲಾಂದರೆ ಯಾಗನ ಕೂಲಿನಲ್ಲಿ ಹೋಗೋಣ ಅಂತಂದಮ್ಮದು ಹಿಂಗೇನಿಲ್ಲ. ಹೋಗ್ಬಿಡ್ತೀಯ, ಎಲ್ಲಿ ಯಾರು ಮಾತಾಡ್ಕೊಂಡು ಕೂಕೊಂಡಿರ್ತಾರೆ ಜಕ್ಲಿ ಕಟ್ಟೆತಾಗೆ, ಹಳ್ಳಿ ಕಟ್ಟೆತಾಗೆ, ದೇವಸ್ಥಾನದಾಗೆ ಹೋಗಿ ಮಾತಾಡ್ಕೊಂಡು ಲಾವಾಡ್ಕೊಂಡು 9 ಅಡುಗೆ ಆದಾಗ ಬಂದುಬಿಡೋದು. ಹಿಂಗೆ ಸ್ಟೆಂಟಾಗಿ ಉಂಡು ತಿರ್ಗಾ ಹೋಗೋದು. ಯಾರಿಗಾನ ಕೂಲಿ ಹೋಗೋ ಅಂತಂದರೆ, ಯಾತನ ಕೆಲ್ಸಕ್ಕೆ ಹೋಗಪ್ಪ ಅಂತಂದರೆ ನಾನು ಕೂಲಿ ಹೋಗೋನೆ, ನಾನು ಕೂಲಿ ಮಾಡೇನೆ, ನಾನು ಓದಿಬಾರ್ದು ಅಂತಂದೇಳಿ ಬರೀಗೆ ಹಿಂಗೆ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಬರೇನೆ ಹೆಂಗಸರು ತಂದಾಕಿದ್ದ ತಿಂದ್ಕೊಂಡು ಓದ್ಕೊಳ್ಕೊಂಡಿದ್ದೆ ಆಯ್ತು. ನೆನ್ನೆ ಮೊನ್ನೆ ಬಂದಂತಾರು ನಮ್ಮೂರಾಗೆ ಸರ ಮಾಡ್ಸ್ಯಾವ್ರಿ. ಸರ ಮಾಡ್ಸ್ಯಾರಿ, ನೆಕ್ಲೆಸ್ ಮಾಡ್ಸ್ಯಾವ್ರಿ, ಸೀರೆ ತಂಬ್ತಾರೆ. ನೀನು ದುಡಿದ್ರೆ ತಾನೇ ಬರೇ ನಾವು ಒಂದು ಮಾಡೋದು, ನೀನು ಹಿಂಗೆ ಓಡಾಡ್ಕೊಂಬರೋದು. ಇಲ್ಲಾಂದರೆ ಹೋಗೋದು ಯಾರಿಂದನ ರಾಜಕೀಯಕ್ಕೆ ಹೋದರ ಹಿಂದೆ ಹೋಗೋದು, ಬೈಕ್ನಕ್ಕೆ ಕೈಕೊಂಡು ಹಿಂದಿಂದೆ ಓಡಾಡ್ಕೊಂಡು ಬರೋದು. ಈಗ ಬಂದಿದೆಯಲ್ಲ ನಿನ್ಗೆ ಹಂಗೆ ಪತಿ ತುಂಬಕ್ಕೆ. ಇನ್ನು ಬಾಗ್ಲ ಹಾಕಿನ್ನ ಬರೋಕ್ಕಿಲ್ಲಮ್ಮ, ಆಲೆ ಮಂಗಳತ್ತಿ ಆಡೋಕೆ ನಿಂತಿರ್ತೀಯ. ಹಂಗೇನೆ ನಿನ್ಗಿನ್ನೇನಿಲ್ಲ, ಒಡವೆದು ಸೀರೆದು ಇದೇ ಚಿಂತೆ ಹೊರತಾಗಿ ಇನ್ನೇನಿಲ್ಲ. ಅಷ್ಟೇ ತಾನೇ, ನಾನೇನೋ ಪ್ರಪಂಚ ಪ್ರಳಯ ಆಯ್ತು ಅಂತಂದೇಳಿ ಅಂದ್ಕೊಂಡಿದ್ದೆ. ಇರಲಿ ತಗ, ನಾನು ಒಂದೇ ಒಂದ್ಸಲಿ ಏನಾರು ಎಲೆಕ್ಷನಿಗೆ ನಿಂತ್ಕೊಂಡು ಗೆದ್ದುಬಿಟ್ರೆ ನಾನು ಮೆಂಬರ್ ಆಗಿಬಿಟ್ರೆ ಸಾಕು, ಆಮೇಲೆ ಚೇರ್ಮನ್ ಆಗಿಬಿಡ್ತೀನಿ. ಅವಾಗ ಐತೆ ಕಣೆ ನಿನಗೆ ಎಷ್ಟು ಬೇಕು ಬಂಗಾರ, ಎಷ್ಟು ಬೇಕು ಸೀರೆ ಕೊಡಿಸ್ತೀನಿ ನಾನು. ಅವಾಗ ಯಾರು ಹೆಂಡ್ತಿ ಅಂದರೆ ರಮೇಶ್ ನಿಂತಿ ಹೆಂಗೆ ಇದ್ದಾಳೆ ಅಂತಂದು ಅನ್ಬೇಕು. ಅದಕ್ಕೆ ಯಾಕೆ ನೀನು ಯಾರನ್ನ ಇವಾಗ ಹಾಕೆಂಬ್ಲಿ ಬಿಡು, ನಾನು ಎಲೆಕ್ಷನಿಗೆ ನಿಂತ್ಕೊಂಡು ಗೆಲ್ತೀನಲ್ಲ ಅವಾಗ ನೋಡ್ಬೇಂತೀನಿ ನಿನ್ನ ಹೆಂಗೆ ಕೆಮ್ತೀನಿ ಅಂತಂದಮ್ಮದ. ನಿನಗಿಂತ ಬೇಕೇನಲ್ಲ, ನೀನು ಹೆಂಗಿದಿ ಹೆಂಗೇನೆ ಬಂಗಾರಕ್ಕಿಂತ ನೀನೇ ಬಂಗಾರ ಹಾಕ್ಯಂಡರು ಅಷ್ಟು ಚೆನ್ನಾಗಿ ಕಾಣಲ್ಲ. ಬಂಗಾರ ಹಾಕ್ಯಂದಿಲ್ದಿದ್ರು ನೀನು ಬಂಗಾರನೇ ಅಷ್ಟು ಚೆನ್ನಾಗಿದ್ದೀಯ. ನೀನು ಬಂಗಾರಕ್ಕೆ ಯಾಕೆ ಆಸೆ ಮಾಡ್ತೀಯ? ಹೌದೇನ್ರಿ, ನಾನು ಅಷ್ಟೊಂದು ಚೆನ್ನಾಗಿದ್ದೀನೇನ್ರಿ? ನೀವು ಹೇಳಿದ ಮೇಲೆ ಕಣ್ರಿ ಗೊತ್ತಾಗಿದೆ ಬಿಡ್ರಿ. ನಿಮ್ಮ ಬಾಯಿಗೆ ನಾನು ಬಂಗಾರ ಚಿನ್ನ ರನ್ನ ಅಂತಂದು ಹೇಳಿ ಕರೆಸ್ಕೊಂಡಲ್ಲ, ಅಷ್ಟೇ ಸಾಕು ಬಿಡ್ರಿ. ನನ್ನ ಗಂಡ ನನ್ನ ಅಂಗಿಕೆ ನಾನೇ ಬಂಗಾರ ಇಕ್ಕೆ ನನಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಮನೆಯವರು. ಯಾರನ್ನ ಅವ್ರ ಗಂಡುಗಳಂಗೆ ಮಾತಾಡ್ತಾರೆ. ಅವ್ರು ಬರೇ ಒಡೆ ವ್ಯವಸ್ಥೆ ಇಕ್ಕೊಂಡಿರೋದೊಂದೇ, ಸೀರೆ ತಂದಿದೆ ಅಂತಂದಿದೆ ಇಂತಂದಿದೆ ಅಂತಂದು ಹೇಳಿ ಗಂಡನ ತಾಗಿ ಹಂಗೆ ಅನ್ನಿಸ್ಕೋಬೇಕು ಅಂತಂದ್ರೂ ಅದೃಷ್ಟ ಬೇಕು. ನಮ್ಮ ಯಜಮಾನ್ರು ಹೆಂಗೆ ಇಕ್ಕೇನದಾರೆ ಅಂತಂದೇಳಿ ಇವಾಗ ಗೊತ್ತಾಯ್ತು ನನಗೆ. ನಮ್ಮ ಮನೆಯವರು ಅವರೆಲ್ಲನ ಸೀರೆ ತಂಡೆ ಒಡವೆ ತಂಡೆ ಅಂತಂದಂತಾರೆ. ನನಗಿದ್ಕಿಂತ ಸಂತೋಷ ಬೇಕೇನ್ರಿ? ಬಿಡ್ರಿ ಎತ್ಲಾಗತ್ತ, ನೀವು ಗೆದ್ದು ಚೇರ್ಮನ್ ಆಗ್ತೀಯಲ್ಲ ಆವಾಗ ಬೇಕಾದಷ್ಟು ಅವ್ರ ಎದುರಿಗೆ ಇಕ್ಕೊಂಡು ತೋರ್ಸನ್ ಬಿಡ್ರಿ ಅತ್ತ. ಏನತ್ತು ಇವಾಗ ಕೈಕಾಲು ಮಕ್ಕ ತಗೊಂಡು ಬರ್ರಿ, ಊಟ ಮಾಡಿ ಬರ್ರಿ. ಅಡುಗೆ ಮಾಡಿದ್ದೀನಿ, ಊಟ ಮಾಡ್ಬಾ. ನೀನು ಏನು ಕೆಲಸ ಮಾಡೋದು ಬೇಡ ಸದ್ಯಕ್ಕೆ. ಹಿಂಗೆ ಓಡಾಡ್ಕೊಂಡು ಜನಗಳನ್ನ ಸಂಪಾದನೆ ಮಾಡಿ ಮುಂದಿನ ಎಲೆಕ್ಷನ್ ಬರ್ತೈತಲ್ಲ ಅವಾಗ ಎಲೆಕ್ಷನ್ ನಿಂತ್ಕೊಂಡು ಗ್ರಾಮ ಪಂಚಾಯತಿ ಎಲೆಕ್ಷನಿಗೆ ಗೆದ್ದು ಚೇರ್ಮನ್ ಆಗ್ಬೇಕು ಬಿಡ್ರಿ ಅತ್ಲಾಗೆ. ಅಯ್ಯೋ ನಿನಗೆ ಹಿಂಗೆ ಹೇಳಿಲ್ದಿದ್ರೆ ನೀನೇ ಈಗ ಭದ್ರಕಾಳಿಯಾಗಿ ನಿಂತ್ಕೊಂತಿದ್ದೆ, ಎಲ್ಲಿ ಸುಮ್ಮನಾಗ್ತಿದ್ದೆ. ಅಬ್ಬಾ ಏನು ಅಟ್ಟು ಕೇರ್ಸಿರು ಮಾತ್ರ ಹೆಂಡ್ತಿ ಇಲ್ದಿದ್ರೆ ಎಲ್ಲ ಏನು ಬಯಸ್ಕೋಬೇಕಾಗಿತ್ತೋ ಇಷ್ಟೊತ್ತಿಗೆ. ಹಿಂಗೆ ಅನ್ನೋದಕ್ಕೆ ಎಷ್ಟು ಬೇಗ ನೋಡು ಖುಷಿಯಾಗ್ಬಿಟ್ಲು. ನಡಿ ಸುಮ್ಮನೆ ನಿನಗೆ ಹಿಂಗೆ ಹೇಳ್ತಾ ಹೋಗ್ಬೇಕು. ಹಿಂಗಾದರೆ ಹೆಂಗಸ್ರಿಗೆ ಒಂದು ಸ್ವಲ್ಪ ಉತ್ಪ್ರೇಕ್ಷೆ, ಇಲ್ಲಾಂದರೆ ಏನಿಲ್ಲ ಬಾಯಿಗೆ ಬಂದಂಗೆ ಬೈತಿರೋದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗೆ ಹೆಣ್ಮಕ್ಳನ್ನ ಇಷ್ಟು ಸಮಾಧಾನ ಮಾಡಬೇಕು ಅಂತಂದೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.